ಬನ್ನಿ ಬನ್ನಿ. ವಾವ್, ಎಷ್ಟು ಚೆನ್ನಾಗಿದೆ. ನಮ್ಮ ಹಳ್ಳಿನೇ ನೆನಪಾಯಿತು. ಸಿಟಿಯಲ್ಲಿ ಇದ್ದು ಬೋರ್ ಆಗಿಬಿಟ್ಟಿತ್ತು. ಅದಕ್ಕೆ ಹೇಳೋದು ನೇಟಿವಿಟಿ ಅನ್ನೋದು ಭಾಳ ಇಂಪಾರ್ಟೆಂಟು. ನಮ್ಮದು ಅಂತ ಏನಿರುತ್ತಲ್ಲ, ನಮ್ಮ ಬೇರೆ ಇರುತ್ತಲ್ಲ, ಅದು ಯಾವಾಗಲೂ ನಮ್ಗೆ ಹಿತ ಅನಿಸುತ್ತೆ, ನಮ್ಮ ಮನಸ್ಸಿಗೆ ಹತ್ತಿರ ಅಂತ ಅನಿಸುತ್ತೆ. ಉಳಿದಿದ್ದೆಲ್ಲವೂ ಪ್ಲಾಸ್ಟಿಕ್ಕು. ಇದು ಒಂಥರ ಲೈಫ್ ಇರುತ್ತೆ. ನಿಜ ಸರ್, ನೀವು ಹೇಳಿದ್ದು ಮನೆ ಅಂತೂ ನಿಜವಾಗ್ಲೂ ಸಖತ್ ಪೀಸ್ಫುಲ್ ಆಗಿದೆ. ನನಗಂತೂ ಬೇರೆ ಝೋನಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತದೆ. ನಮ್ಮೂರಲ್ಲೂ ಈ ಥರ ಮನೆಗಳಿತ್ತು. ಇದನ್ನು ನೋಡ್ತಾ ಇದ್ರೆ ಅದೇ ನೆನಪಾಯಿತು. ನನಗಂತೂ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಯಿತು. ಈ ಮನೆ ನೋಡಿದ್ಮೇಲೆ ಅದೆಲ್ಲ ರೀಕಾಲ್ ಆಗ್ತಾ ಇದೆ. ನಿನಗೆ ಅಂತಲ್ಲ, ನನಗೂ ಇಲ್ಲಿಗೆ ಬಂದಾಗಲೆಲ್ಲ ಹಾಗೆ ಆಗೋದು. ನಾನು ಈ ಜಾಗನೆಲ್ಲ ಬಹಳ ಮಿಸ್ ಮಾಡ್ಕೋತೀನಿ. ಈ ಮನೆ ಇದೆಯಲ್ಲ, ಇದು ಬರೀ ಮನೆ ಅಲ್ಲ, ಮನೆಗಿಂತ ಹೆಚ್ಚು. ತುಂಬ ಒಳ್ಳೊಳ್ಳೆ ನೆನಪುಗಳಿದೆ. ಈ ಫೋಟೋಗಳಿಗೆ ಫ್ರೇಮ್ ಹಾಕ್ತಾರಲ್ಲ, ಹಾಗೆ ನನ್ನ ನೆನಪುಗಳಿಗೂ ಫ್ರೇಮ್ ಹಾಕೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸುತ್ತೆ. ನಾನು ಅಮ್ಮ ಬಹಳ ದಿನ ಕಳೆದ್ವಿ. ಇಲ್ಲಿ ಮಳೆ, ತೋಟ, ಗದ್ದೆ, ಅಜ್ಜಿ ಹಾಕ್ತಾ ಇದ್ದ ಬೆಳ್ಳುಳ್ಳಿ ಒಗ್ಗರಣೆ, ಬದನೆಕಾಯಿ ದೋಸೆ. ಬದನೆಕಾಯಿ ದೋಸೆನಾ? ಆಮೇಲೆ ಮನೆ ಹಿತ್ತಲಲ್ಲಿ ತುಂಬ ಬದನೆಕಾಯಿ ಬೆಳೀತಾಯಿದ್ರು. ಅಜ್ಜಿ ಅದನ್ನು ರೌಂಡಾಗಿ ಕಟ್ ಮಾಡಿ ಅಕ್ಕಿ ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಹಾಕಿ ಅದನ್ನು ಬೇಯಿಸ್ಕೊಡೋರು. ನೆಂಚ್ಕೊಳ್ಳೋದಕ್ಕೆ ಕಾಯಿ ಚಟ್ನಿ, ಅದ್ರ ಮೇಲೆ ಗಟ್ಟಿ ಬೆಣ್ಣೆ. ಸ್ವರ್ಗಕ್ಕೆ ಮೂರಲ್ಲ, ಬರೀ 1.5 ಗೇಣು ಅಷ್ಟೇ. ಈ ಮನೆ ಪ್ರತಿ ಮೂಲೆಲೂ ಸಾವಿರ ನೆನಪುಗಳಿದೆ. ಈ ಜಾಗ ನನ್ನ ಪಾಲಿಗೆ ನೆನಪಿನ ಭಂಡಾರ ಇದ್ದ ಹಾಗೆ, ನೆನಪಿನ ಮ್ಯೂಸಿಯಂ. ಇಲ್ಲಿರೋ ಪ್ರತಿಯೊಂದು ವಸ್ತು ಜೊತೆಗೂ ನನಗಂಥ ಬಾಂಡಿಂಗ್ ಇದೆ. ನಾನು ಕಣ್ಣ ಮುಚ್ಚಲೆ ಆಡ್ತಾ ಇದ್ದಾಗ ಅಡ್ಕೊಂಡು ಕೂತ್ಕೋತಾ ಇದ್ದಿದ್ದು ಅದೇ ಜಾಗದಲ್ಲಿ. ನಾನು ಓಡಾಡ್ತಾ ಇದ್ದಿದ್ದ ಜಾಗ, ಅಮ್ಮ ಕರೆದ ಜಾಗ, ಅಜ್ಜಿ ತುತ್ತು ಕೊಟ್ಟ ಜಾಗ, ನನಗೆ ಊಟ ಮಾಡಿಸಿ ಜೋಗಳ ಹಾಡಿ ಮಲಗಿಸ್ತಾ ಇದ್ದಿದ್ದ ಜಾಗ. ನನಗೆ ಈ ಮನೆ ಒಂಥರ ನದಿ ಹುಟ್ಟೋ ಜಾಗದಷ್ಟೇ ಪವಿತ್ರ. ನಾನು ಎಲ್ಲೇ ಹೋದರೂ, ಎಷ್ಟೇ ಪ್ರಪಂಚ ಸುತ್ತಿದ್ರೂ ಕಡೆಗೆ ನನ್ನ ಮನಸ್ಸು ಬಂದು ನಿಲ್ಲೋದಿಲ್ಲನೆ. ನನ್ನ ಜೀವನದ ದಿ ಬೆಸ್ಟ್ ಕ್ಷಣಗಳನ್ನು ನಾನು ಇಲ್ಲೇ ಕಳೆದಿರೋದು. ಅಷ್ಟು ವಿಶೇಷ ನನಗೆ ಈ ಜಾಗ. ಹೌದು ಬಾಬ್ನವ್ರೆ, ಇಂಥ ಮನೆಗಳಲ್ಲಿ ಸಿಗೋ ನೆಮ್ಮದಿನೇ ಬೇರೆ. ಅದನ್ನು ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಸಮಯ ಅನ್ನೋದು ನಿಂತು ನೀರಾಗ್ಬಿಡ್ಲಿ ಅಂತ ಅನ್ಸುತ್ತೆ. ಹೌದು ಸರ್, ಇಂಥ ಜಾಗದಲ್ಲಿದ್ದರೆ ಲೈಫಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬ ಕಾಮ್ ಆಗಿರುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಅಂದರೆ ಓತ್ಲ ಹೊಡಿ ಕೇಳಿ ಮಾಡಿಸಿದ ಜಾಗ ಅಲ್ವಾ? ಅದೇನದು ಹರಟೆ ಓತ್ಲ ಅಂತ ಅಂದ್ಕೊಂಡು? ಇರಲಿ ಬಿಡಮ್ಮ, ಅದೆಲ್ಲ ನಡೆಯೋದೆ. ಅವನೇನು ಹೇಳಬಾರ್ದು ಹೇಳ್ದ, ಏನೋ ತಮಾಷೆ ಮಾಡ್ದ ಅಷ್ಟೇ. ನೋಡು, ಮನೆ ದೊಡ್ಡದಿದ್ರೆ ಒಂದು ದೊಡ್ಡದಲ್ಲ, ಮನೆ ತುಂಬ ಜನ ಇರಬೇಕು, ಮನೆ ತುಂಬ ನಗು ಇರಬೇಕು. ಆಗಲೇ ತುಂಬಿದ ಮನೆ ಅನ್ನಿಸ್ಕೊಳ್ಳೋದು. ಓ ಅಬ್ಬಬ್ಬಬ್ಬಬ್ಬ. ಎಷ್ಟು ವರ್ಷಗಳಾಗಿತ್ತು ನಾವು ಈ ರೀತಿ ಆಚೆ ಬಂದು. ನನಗಂತೂ ನಾವು ಮದುವೆ ಆದಮೇಲೆ ಫಸ್ಟ್ ಟೈಮ್ ಜೋಡಿಯಾಗಿ ಚಿಕ್ಕಮಂಗ್ಳೂರು ಹೋಗಿದ್ದು ನೆನಪಾಗ್ತದೆ. ನೆನಪಿದೆಯಾ ನಿಮ್ಗೆ ಅದೆಲ್ಲ? ಕೇಳ್ತೀರಲ್ರಿ, ಅದನ್ನ ಹೇಗೆ ಮರೆಯೋಕ್ಕೆ ಸಾಧ್ಯ? ನಾವಿಬ್ಬರು ಒಬ್ರಿಗೊಬ್ರು ಪ್ರಪೋಸ್ ಮಾಡಿದ್ದಲ್ಲೇ ಅಲ್ವಾ? ನನ್ನ ಪ್ರೀತಿ ಅಧಿಕೃತವಾಗಿ ಶುರುವಾಗಿದ್ದಲ್ಲಿಂದಾನೆ. ಅದನ್ನ ಹೇಗೆ ಮರೆಯೋಕ್ಕೆ ಸಾಧ್ಯ ಹೇಳಿ? ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಭೂಮಿಕಾ, ನನಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮೇಲೆ ನನಗೆ ಪ್ರೀತಿ ಹುಟ್ಟಿದೆ.
ಮುಂದೊಂದು ದಿನ ನಾನು ನನ್ನ ಆಟೋಬಯೋಗ್ರಫಿ ಬರೆದ್ರೆ ಅದರಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ನೀವು ಬರೋಕ್ಕೆ ಮುಂಚಿಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ, ಇನ್ನೊಂದು ನೀವು ನನ್ನ ಜೀವನಕ್ಕೆ ಬಂದ ಮೇಲಿಂದ ಅದು ಕಲರ್ಫುಲ್ ಆಗಿರುತ್ತೆ. ಐ ಆಮ್ ಸಾರಿ ಭೂಮಿಕಾ, ನಿಮ್ಗೆ ಹೀಗೆಲ್ಲ ಆಗಿದ್ದು ನನ್ನ ಮನಸ್ಸಿಗೆ ಬಹಳ ನೋವು ಕೊಟ್ಬಿಡ್ತು. ನೀವೇನೋ ನಿಮ್ಮ ಮನ್ಸಿನ ಮಾತು ಹೇಳ್ಕೊಂಡು ಹಗರ ಹಾಕ್ಬಿಟ್ರಿ. ನಾನು ನನ್ನ ಮನ್ಸಿನ ಮಾತು ಹೇಳ್ಕೊಳ್ಬೇಕಲ್ವಾ? ಐ ಲವ್ ಯು ಗೌತಮ್ ಅವರೇ. ಐ ಲವ್ ಯು. ಎಷ್ಟು ಸ್ಪೆಷಲ್ ಮೂಮೆಂಟ್ ಅದು, ನಿಜವಾಗ್ಲು ನಮ್ಮ ಜೀವನದಲ್ಲಿ ಆ ಮೂಮೆಂಟ್ ಮಾತ್ರ ಯಾವತ್ತೂ ಮರೆಯೋಕ್ಕಾಗಲ್ಲ. ನಮಗೆ ಮರುವಿನ ಕಾಯಿಲೆ ಬಂದರೂ ಆ ಮೂಮೆಂಟ್ ಮಾತ್ರ ಮರೆಯಲ್ಲ ನಾವು. ಸಚ್ ಅ ಮೆಮೊರಬಲ್ ಮೂಮೆಂಟ್. ಐ ನೋ, ಇಟ್ ವಾಸ್ ಎ ಗ್ರೇಟ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ನಮ್ಮಿಬ್ಬರು ಜೀವನ ಅಲ್ಲಿಂದ ಎಲ್ಲನೂ ಚೇಂಜ್ ಆಗೋಯ್ತು. ನಾನು ಒಬ್ಬನೇ ಇದ್ದೆ, ಇಬ್ಬರಾದ್ವಿ. ಇಬ್ಬರಿದ್ವಿ, ಒಂದಾದ್ವಿ, 2 ದೇಹ, 1 ಜೀವ. ಕರೆಕ್ಟ್. ಬಟ್ ನೋಡಿ, ಒಂದು ಸಣ್ಣ ಕ್ಷಣ ಸಾಕು ಒಬ್ಬ ಮನುಷ್ಯನ ಜೀವನನ ದೊಡ್ಡ ಮಟ್ಟದಲ್ಲಿ ಬದಲಾಯಿಸ್ಬಿಡುತ್ತೆ. ಒಂದು ಸಣ್ಣ ಹೆಜ್ಜೆ ಸಾಕು ನಮ್ಮ ಲೈಫ್ ರೂಟ್ನೇ ಚೇಂಜ್ ಮಾಡಿಬಿಡುತ್ತೆ. ಭೂಮಿಕಾ, ನಿಮ್ಗೆ ನೆನಪಿದೆಯಾ ಅವತ್ತು ಆ ಡೈನಿಂಗ್ ಟೇಬಲ್ ಹತ್ರ ನೀವು ನಂಗೆ ಪ್ರಪೋಸ್ ಮಾಡಿದ್ರಿ? ಎಷ್ಟು ನರ್ವಸ್ ಆಗಿದ್ರಿ ಗೊತ್ತಾ ನಿಮಗೆ? ಯಾಕೆ ನೀವು ನರ್ವಸ್ ಆಗಿರ್ಲಿಲ್ವಾ? ಅಯ್ಯೋ, ನರ್ವಸ್ಸಾ? ನನ್ನ ಆಟೆ ಬಾಯಿಗೆ ಬಂದ್ಬಿಟ್ಟಿತ್ತು. ನನಗೂ ಅಷ್ಟೇ ಕೈ ಕಾಲೆಲ್ಲ ನಡುಗ್ತಿತ್ತು. ಆದರೆ ನೀವು ಥ್ಯಾಂಕ್ ಯು, ಐ ಲವ್ ಯು ಟು ಅಂತ ಹೇಳಿದ್ರಲ್ಲ, ಆಗೆಲ್ಲ ಸರಿ ಹೋಯ್ತು. ಆ ಫೀಲೇ ಬೇರೆ. ಮಾತಲ್ಲಿ ಹೇಳೋಕ್ಕಾಗದೇ ಇರೋಂಥ ಅನುಭವ. ಫೀಲ್ ಮಾಡಬೇಕಷ್ಟೆ, ಮಾತಿಗೆ ಮೀರುತ್ತದು. ಬಟ್ ನನಗೇನು ಅನ್ನಿಸ್ತು ಗೊತ್ತಾ ಭೂಮಿಕಾ, ನಾನು ಏನು ಕಳ್ಕೊಂಡಿದ್ನಲ್ಲ ಅದು ಮತ್ತೆ ನನಗೆ ಸಿಕ್ತು ಅನ್ನೋ ಅನುಭವ. ನನಗೂ ಅಷ್ಟೆ. ಅವತ್ತೊಂದಾದವರು ಇನ್ಯಾವತ್ತೂ ದೂರ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಲೈಫ್ ಏನೇನೋ ಆಟ ಆಡ್ಬಿಡ್ತು. ಸತಾಯಿಸ್ಬಿಡ್ತು, ಕಾಡ್ಬಿಡ್ತು. ಬಟ್ ಏನೇ ಆದರೂ ಲೈಫ್ ನನ್ನ ವಿಷಯದಲ್ಲಿ ತುಂಬ ಧಾರಾಳಿ ಭೂಮಿಕಾ. ನನಗೇನೇನು ಬೇಕೋ ಎಲ್ಲ ಅದನ್ನು ಮತ್ತೆ ನನಗೆ ತಂದು ಕೊಡ್ತು. ಐ ಆಮ್ ಸೋ ಗ್ರೇಟ್ಫುಲ್ ಟು ಮೈ ಲೈಫ್. So am I. Together, life is beautiful. ಎಸ್.